ಆಕಸ್ಮಿಕ ಬೆಂಕಿ ತಗುಲಿ ಜಲಜೀವನ್ ಮಷಿನ್ ಪೈಪ್ಗಳು ಸುಟ್ಟು ಭಸ್ಮ ಆಗಿರುವಂತಹ ಘಟನೆ ಆಗಿದೆ. ದಟ್ಟ ಹೊಗೆಗೆ ಬೆಚ್ಚಿ ಬಿದ್ದ ಗುತ್ತಲ ಪಟ್ಟಣದ ಜನರು. ಹಾವೇರಿ ತಾಲೂಕಿನ ಗುತ್ತಲ ಪಟ್ಟಣದಲ್ಲಿ ಈ ಘಟನೆ ನಡೆದಿರೋದು. ಕುಡಿಯುವ ನೀರಿನ ಯೋಜನೆಗೆ ಬಳಸುವಂತಹ ಪೈಪ್ಗಳು ಸುಟ್ಟು ಭಸ್ಮ ಆಗಿದೆ. ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ಪೈಪ್ಗಳು ಸುಟ್ಟು ಭಸ್ಮ ಆಗಿದೆ. ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಜಲಜೀವನ್ ಮಷಿನ್ ಪೈಪ್ಗಳು ಇದರಲ್ಲಿ ಸುಟ್ಟು ಭಸ್ಮವಾಗಿವೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಹಾವೇರಿಯ ಗುತ್ತಲ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಜಲಜೀವನ್ ಮಷಿನ್ ಪೈಪ್ಗಳು ಇಲ್ಲಿ ಸುಟ್ಟು ಹೋಗ್ತಾ ಇರುವಂಥದ್ದು. ಆಕಸ್ಮಿಕವಾಗಿ ಬೆಂಕಿ ತಗುಲಿ ಇಂಥದ್ದೊಂದು ಘಟನೆ ನಡೆದಿದೆ. ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ಪೈಪ್ಗಳು ಈ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ. ದಟ್ಟ ಹೊಗೆಗೆ ಗುತ್ತಲ ಪಟ್ಟಣದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಹಾವೇರಿಯ ಗುತ್ತಲ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಕುಡಿಯುವ ನೀರಿನ ಯೋಜನೆಗೆ ಬಳಸುವಂತಹ ಪೈಪ್ಗಳು ಇಲ್ಲಿ ಸುಟ್ಟು ಭಸ್ಮ ಆಗಿದೆ. ದಟ್ಟವಾದ ಹೊಗೆ ಅಲ್ಲಿ ಆವರಿಸಿಕೊಂಡಿದೆ. ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಕಬ್ಬಿನ ಸಿಪ್ಪೆ ರಾಶಿಗೆ ಬೆಂಕಿ ತಗುಲಿದೆ. ಕಾರ್ಖಾನೆಯ ಆವರಣದಲ್ಲಿ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಗೆ ಈ ಬೆಂಕಿ ಆವರಿಸಿಕೊಂಡಿದೆ. ಸಂಗೊಳ್ಳಿ ಗ್ರಾಮದ ಹೊರ ವಲಯದಲ್ಲಿರುವಂತಹ ಸೋಮೇಶ್ವರ ಕಾರ್ಖಾನೆಯಲ್ಲಿ ಈ ಘಟನೆ ಆಗಿದೆ. ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮ. ಸಕ್ಕರೆ ಕಾರ್ಖಾನೆ ಒಳಗೂ ಸಹ ಬೆಂಕಿ ವ್ಯಾಪಿಸುವಂತಹ ಆತಂಕ ಅಲ್ಲಿ ಈಗ ಮನೆ ಮಾಡಿದೆ. 3 ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ 3 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿಯನ್ನು ನಂದಿಸುವಂತಹ ಕಾರ್ಯ ನಡೀತಾ ಇದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬಳಿ ಇರುವಂತಹ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಇನ್ನು ಫ್ಯಾಕ್ಟರಿ ಸುತ್ತಮುತ್ತಲಿನ ರೈತರು ತಮ್ಮ ಗದ್ದೆಯಲ್ಲಿನ ಕಸಕ್ಕೆ ಹಚ್ಚಿದಂತಹ ಬೆಂಕಿ ಕಾರ್ಖಾನೆಯಲ್ಲಿನ ಕಬ್ಬಿನ ಸಿಪ್ಪೆಯ ಅಂದ್ರೆ ಬಗಾಸೆ ರಾಶಿಗೆ ಹೊತ್ಕೊಂಡಿದೆ. ಕಾರ್ಖಾನೆಯ ಆವರಣದಲ್ಲಿನ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಗೆ ಈ ಬೆಂಕಿ ಆವರಿಸಿದೆ. 5 ಅಗ್ನಿಶಾಮಕ ದಳದ ಬೆಂಕಿ ನಂದಿಸುವ ವಾಹನಗಳು ಹಾಗೂ 5 ನೀರಿನ ಟ್ರ್ಯಾಕ್ಟರ್ಗಳು ನಿರಂತರವಾಗಿ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದು ಇನ್ನೂ ಸಹ ಬೆಂಕಿ ಹತೋಟಿಗೆ ಬಂದಿಲ್ಲ ಅಂತ ತಿಳಿದು ಬಂದಿದೆ.